ಆತ್ಮೀಯ ಸ್ಪರ್ಧಾರ್ಥ ಮಿತ್ರರೇ, ಇವತ್ತು ನಾವು ಮುದ್ರಣ ನಗರಿ ಗದಗ ಜಿಲ್ಲೆಯ ಬಗ್ಗೆ ಮತ್ತು ತಿಳಿದುಕೊಳ್ಳೋಣ. ಗದಗ ಜಿಲ್ಲೆಯಲ್ಲಿರುವ ತಾಲೂಕುಗಳು ಗದಗ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ನರಗುಂದ, ಲಕ್ಷ್ಮೇಶ್ವರ ಮತ್ತು ಮುಂಡ್ರಿಗಿ. ಗದಗ ಜಿಲ್ಲೆಯು ಧಾರವಾಡ ಜಿಲ್ಲೆಯಿಂದ 1997ರಲ್ಲಿ ಪ್ರತ್ಯೇಕವಾಯಿತು. ಗದಗ ಜಿಲ್ಲೆಯಲ್ಲಿರುವ ಕಪ್ಪತಗುಡ್ಡವು ಚಿನ್ನದ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಮಾಗಡಿ ಪಕ್ಷಿಧಾಮ ಇರುವುದು ಗದಗ ಜಿಲ್ಲೆಯಲ್ಲಿ. ಮಾಗಡಿ ಪಕ್ಷಿಧಾಮವನ್ನು ಗದಗಿನ ಪಕ್ಷಿಕಾಶಿ ಎನ್ನುವರು. ಗದಗ ಜಿಲ್ಲೆಯಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಇದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಸ್ಥಳದಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ ಇದೆ. ಏಷ್ಯಾದ ಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳ ಎಂಬಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರು 1905ರಲ್ಲಿ ಪ್ರಾರಂಭಿಸಿದರು. ಗದಗ ಜಿಲ್ಲೆಯಲ್ಲಿ ಮುಂಡ್ರಿಗಿ, ನರಗುಂದ, ರೋಣ, ಕಪ್ಪತಗುಡ್ಡ, ಕಣಗಿನಹಾಳ, ಲಕ್ಕುಂಡಿ ಎಂಬ ಊರುಗಳಿವೆ. ಗದಗ ಜಿಲ್ಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ 116.7 ಅಡಿ ಎತ್ತರದ ಬಸವೇಶ್ವರ ಮೂರ್ತಿಯನ್ನು ಭೀಷ್ಮಕೆರೆಯಲ್ಲಿ ನಿರ್ಮಿಸಲಾಗಿದೆ. ಈ ಮೂರ್ತಿಯು ಕರ್ನಾಟಕದ ಅತಿ ಎತ್ತರದ ಬಸವೇಶ್ವರ ಮೂರ್ತಿಯಾಗಿದೆ. ಗದಗ ಜಿಲ್ಲೆಯ ಮುಂಡ್ರಿಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರ ಭೀಮರಾವ್. ಗದಗ ಜಿಲ್ಲೆಯ ನರಗುಂದದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರ ಬಾಬಾ ಸಾಹೇಬ್. ಗದಗ ಜಿಲ್ಲೆಯಲ್ಲಿಯೂ ಚಾಲುಕ್ಯ ಅರಸರು ನಿರ್ಮಿಸಿದ ವೀರನಾರಾಯಣ ಮತ್ತು ತ್ರಿಕೂಟೇಶ್ವರ ದೇವಾಲಯಗಳಿವೆ. ಗದಗ ಜಿಲ್ಲೆಯಲ್ಲಿರುವ ಪ್ರಮುಖ ಉದ್ಯಮಗಳು ದಿ ಗದಗ್ ಕೋ-ಆಪರೇಟಿವ್ ಟೆಕ್ಸ್ಟೈಲ್ಸ್ ಮಿಲ್, ಹುಲಿಕೋಟೆ, ಗಾಣಗಾಪುರದ ಶ್ರೀ ವಿಜಯನಗರ ಸಕ್ಕರೆ ಕಾರ್ಖಾನೆ ಮತ್ತು ಶ್ರೀ ಸೋಮೇಶ್ವರ ಫಾರ್ಮರ್ಸ್ ಕೋ-ಆಪರೇಟಿವ್ ಸ್ಪಿನ್ನಿಂಗ್ ಮಿಲ್. ಗದಗದಲ್ಲಿ ವೀರನಾರಾಯಣ ಗುಡಿ ಇದೆ. ಕರ್ನಾಟಕದ ಭಾರತ ಕಥಾಮಂಜರಿ, ಗದುಗಿನ ಭಾರತ ಕುಮಾರವ್ಯಾಸ, ಭಾರತ ಪುಸ್ತಕ ಬರೆದ ಗದುಗಿನ ನಾರಾಯಣಪ್ಪನು ಕುಮಾರವ್ಯಾಸನು ಅಥವಾ ಗದಗ ಜಿಲ್ಲೆಗೆ ಸಂಬಂಧಿಸಿದವರು. ಸ್ನೇಹಿತರೆ, ಗದಗದ ಕಪ್ಪತಗುಡ್ಡದಲ್ಲಿ ಪವನಶಕ್ತಿ ಉತ್ಪಾದನಾ ಕೇಂದ್ರವಿದೆ. ಗದಗ ಜಿಲ್ಲೆಯ ಕಪ್ಪತಗುಡ್ಡ ಮತ್ತು ಮುಳುಗುಂದದಲ್ಲಿ ಚಿನ್ನದ ಅದಿರು ದೊರೆಯುತ್ತದೆ. 1920ರಲ್ಲಿ ಗದಗದಲ್ಲಿ ಸ್ಥಾಪಿತವಾದ ಕೆಪಿಸಿಸಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಮೊದಲ ಅಧ್ಯಕ್ಷರು ಗಂಗಾಧರರಾವ್ ದೇಶಪಾಂಡೆ. ಸ್ನೇಹಿತರೆ, ಡಾಕ್ಟರ್ ಚನ್ನವೀರ ಕಣಿವೆಯವರ ಜನ್ಮ 1928 ಜೂನ್ 28 ಗದಗ. ಡಾಕ್ಟರ್ ಚನ್ನವೀರ ಕಣಿವೆಯವರ ನಿಧನ 2022 ಜನವರಿ 16. ಡಾಕ್ಟರ್ ಚನ್ನವೀರ ಕಣಿವೆಯವರಿಗೆ ಜೀವಧ್ವನಿ ಕೃತಿಗೆ 1981ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ಚನ್ನವೀರ ಕಣಿವೆಯವರ 1990ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಚನ್ನವೀರ ಕಣಿವೆಯವರು 2008ರ ಆಳ್ವಾಸ್ ನುಡಿಸಿರಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಚನ್ನವೀರ ಕಣಿವೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಕವಿರತ್ನ ಪ್ರಶಸ್ತಿ ಹಲವು ಪ್ರಶಸ್ತಿಗಳು ಬಂದಿವೆ. ಸ್ನೇಹಿತರೆ, ಈಗ ಏಲಕ್ಕಿ ನಗರ ಹಾವೇರಿ ಜಿಲ್ಲೆಯಲ್ಲಿ ಇರುವ ತಾಲೂಕುಗಳು ಬಂದ್ಬಿಟ್ಟು ರಾಣೆಬೆನ್ನೂರು, ಹಾವೇರಿ, ಅಂಗಲ, ಬ್ಯಾಡಗಿ, ಹಿರೇಕೆರೂರು, ಸಿಗ್ಗಾಂವ್, ಸವಣೂರು, ರಟ್ಟೆಹಳ್ಳಿ. 1997ರಲ್ಲಿ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಹಾವೇರಿ ಜಿಲ್ಲೆ ರಚಿಸಲಾಯಿತು. 2022-23ರ ಕರ್ನಾಟಕದ ಬಜೆಟ್ನಲ್ಲಿ ಗೋವಿನ ಜೋಳ ಸಂಶೋಧನಾ ಕೇಂದ್ರವನ್ನು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 2022-23ರ ಕರ್ನಾಟಕದ ಬಜೆಟ್ನಲ್ಲಿ ಮಾವು ಸಂಸ್ಕರಣಾ ಘಟಕ ಹಾವೇರಿ ಜಿಲ್ಲೆಯ ಆನಗಲ್ಲಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 2022-23ರ ಕರ್ನಾಟಕದ ಬಜೆಟ್ನಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಒಂದು ಹೊಸ ಆಯುರ್ವೇದ ಕಾಲೇಜ್ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಉದ್ದೇಶಿಸಿರುವ ಜಿಲ್ಲೆ ಹಾವೇರಿ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಪ್ರೊಫೆಸರ್ ದೊಡ್ಡರಂಗೇಗೌಡರು. ಹಾವೇರಿ ಜಿಲ್ಲೆಯಲ್ಲಿ ಜನಪದ ವಿಶ್ವವಿದ್ಯಾಲಯ ಇದೆ. ಇವರ ಘೋಷವಾಕ್ಯ ವನ್ನ ಬಿತ್ತೇವು ಹೊಲಕ್ಕೆಲ್ಲ. ಹಾವೇರಿ ಜಿಲ್ಲೆಯು ಸಂತ ಶಿಶುನಾಳ ಶರೀಫ ಮತ್ತು ಸರ್ವಜ್ಞರಿಗೆ ಸಂಬಂಧಿಸಿದ ಜಿಲ್ಲೆಯಾಗಿದೆ. ಸಂತ ಶಿಶುನಾಳ ಶರೀಫರು ಗುರುಗಳು ಗುರು ಗೋವಿಂದ ಭಟ್ಟರು. ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಎಂಬಲ್ಲಿ ಕೃಷ್ಣಮೃಗ ವನ್ಯಧಾಮ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಬ್ಲ್ಯಾಕ್ ಬಾಕ್ ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ಹಾವೇರಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿದ ಜಿಲ್ಲೆ. ಹಾವೇರಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವ ಜಿಲ್ಲೆ. ಹಾವೇರಿ ಜಿಲ್ಲೆಯು ಬ್ಯಾಡಗಿ ಮೆಣಸಿನಕಾಯಿಗೆ ಪ್ರಸಿದ್ಧಿಯಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಸ್ಪೇಸ್ ಪಾರ್ಕನ್ನು ಇತ್ತೀಚೆಗೆ ರದ್ದುಗೊಳಿಸಲಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿರುವ ಬಂಕಾಪುರ ಊರನ್ನು ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ರೂಪತುಂಗ ನಿರ್ಮಿಸಿದನು. ಸ್ನೇಹಿತರೆ,
ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಗಳಿಗೆ ಹೆಸರುವಾಸಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ಎಂಬ ಊರು ಇದೆ. ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವಪ್ಪ ಹಾವೇರಿ ಜಿಲ್ಲೆಯವರು. ಹಾವೇರಿಯ ರೈಲು ನಿಲ್ದಾಣಕ್ಕೆ ಇತ್ತೀಚೆಗೆ ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವಪ್ಪರವರು ಹೆಸರಿಡಲಾಗಿದೆ. ಮೈಲಾರ ಮಹದೇವಪ್ಪ ಗುಜರಾತಿನ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಜೊತೆ ಭಾಗವಹಿಸಿದ ಏಕೈಕ ಕನ್ನಡಿಗರು ಮತ್ತು ಅತ್ಯಂತ ಕಿರಿಯ ವ್ಯಕ್ತಿ. ಹಾವೇರಿ ಜಿಲ್ಲೆಯ ಹೊಸರತ್ತಿ ಎಂಬ ಊರಿನಲ್ಲಿ ಮೈಲಾರ ಮಹದೇವಪ್ಪ ನಿಧನ ಹೊಂದಿದರು. ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಗೊಟ್ಟಗೋಡಿಯಲ್ಲಿರುವ ಉತ್ಸವ ರಾಕ್ ಗಾರ್ಡನ್ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳೆಂದರೆ ಚಾಲುಕ್ಯರ ಕಾಲದ ಸಿದ್ದೇಶ್ವರ ದೇವಾಲಯ, ಬಂಕಾಪುರದ ನಗರೇಶ್ವರ ದೇವಾಲಯ, ದೇವರಗುಡ್ಡದ ಮೈಲಾರಲಿಂಗೇಶ್ವರ ದೇವಾಲಯ. ಹಾವೇರಿ ಜಿಲ್ಲೆಯ ಕುಮಾರಪಟ್ಟಣಂನಲ್ಲಿ ಗ್ರಾಸಿಮ್ ಕಾರ್ಖಾನೆ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಹರಿಹರ ಪಾಲಿ ಫೈಬರ್ಸ್ ಉದ್ಯಮಿ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಚಾಲುಕ್ಯರ ಬಂಕಾಪುರ ಶಾಸನ ಲಭಿಸಿದೆ. ಸ್ನೇಹಿತರೆ, ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ ಅಥವಾ ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ತಾಲೂಕುಗಳು ಬಂದ್ಬಿಟ್ಟು ಅಂಕೋಲ, ಭಟ್ಕಳ, ಹಳಿಯಾಳ, ಹೊನ್ನವಾರ, ಜೋಯಿಡಾ, ಕಾರವಾರ, ಕುಮಟ, ಮುಂಡಗೊಂಡ, ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ. ಕೈಗಾ ಅಣುವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ಯುತ್ ಸ್ಥಾವರವಾಗಿದೆ. ಕೈಗಾ ಅಣುವಿದ್ಯುತ್ ಸ್ಥಾವರವು ಕಾಳಿ ನದಿಯ ಎಡದಂಡೆಯ ಮೇಲಿದೆ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಶಿ ಅಥವಾ ಅಣಸಿ ರಾಷ್ಟ್ರೀಯ ಉದ್ಯಾನವನ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ಹುಲಿ ಸಂರಕ್ಷಣಾ ತಾಣ ಇದೆ. ದಾಂಡಲೆ, ಅಂಶಿ, ಅತ್ತಿವೇರಿ ಪಕ್ಷಿಧಾಮ ಇರುವುದು ಕೂಡ ಉತ್ತರ ಕನ್ನಡದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಜಲಪಾತವು ಬೆಡ್ತಿ ನದಿಗೆ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಉಚ್ಚಳ್ಳಿ, ಲೋಸಿಂಗ್ಟನ್, ಕಪ್ಪೆ ಜೋಗ ಜಲಪಾತವು ಆಗಿನೇಶಿ ನದಿಗೆ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಪ ಅಣೆಕಟ್ಟನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯು ಪೇಪರ್ ಕಾಗದಕ್ಕೆ ಹೆಸರುವಾಸಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಪ್ರಸಿದ್ಧ ಪ್ರವಾಸಿ ತಾಣ ಯಾಣ ಇದೆ. ಇದು ಏಕಶಿಲಾ ಬೆಟ್ಟವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಂತ್ರಾಣಿ ದ್ವೀಪ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲ ಎಂಬ ಊರು ಇದೆ. 1930ರ ಅಂಕೋಲ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು MP ನಾಡಕರ್ಣಿ ಅವರು ವಹಿಸಿದ್ದರು. ಅಂಕೋಲ ಊರನ್ನು ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸೋಪ ಎಂಬ ಊರು ಮ್ಯಾಂಗನೀಸ್ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾದಂಬರ ರಾಜಧಾನಿ ಬನವಾಸಿ ಇದೆ. ಇದು ವರದಾ ನದಿಯ ದಂಡೆಯ ಮೇಲಿದೆ. ಸ್ನೇಹಿತರೆ, ಬನವಾಸಿಯಲ್ಲಿ ಪ್ರತಿ ವರ್ಷ ಕಾದಂಬ ಉತ್ಸವ ನಡೆಸಲಾಗುತ್ತದೆ. ಬನವಾಸಿಯಲ್ಲಿ ನಡೆಯುವ ಕಾದಂಬ ಉತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ವೈಜಯಂತಿಪುರ ಬನವಾಸಿಯ ಪ್ರಾಚೀನ ಹೆಸರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯು ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ 1983ರಲ್ಲಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡೆ ಎಂಬ ಊರು ಟಿಬೇಟಿಯನ್ನರ ಮರುವಸತಿ ಕೇಂದ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಇದೆ. ಇದನ್ನು INS ಕಾದಂಬ ನೌಕಾನೆಲೆ ಎನ್ನುವರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇದೆ. 1882ರಲ್ಲಿ ಭೇಟಿ ನೀಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವಾರ ಪಟ್ಟಣದ ಮೂಲಕ ಶರಾವತಿ ನದಿ ಹರಿಯುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪ ಓಂ ಬೀಚ್ ಇದೆ. ಇದು ಅರ್ಧಚಂದ್ರಾಕೃತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ, ಗೋಕರ್ಣ, ಹೊನ್ನವಾರ, ಬೇಲಿಕೆರೆ ಎಂಬ ಬಂದರುಗಳಿವೆ. ಕಾರವಾರವನ್ನು ಕಡಲ ತೀರದ ಕಾಶ್ಮೀರ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಾಲಗುಳಿ ಜಲಪಾತ ಮತ್ತು ಸಾತೋಡಿ ಜಲಪಾತಗಳು ಕಾಳಿ ನದಿಯಿಂದ ಸೃಷ್ಟಿಯಾಗಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವಗಂಗಾ ಜಲಪಾತವು ಸೋಂಡ ನದಿಯಿಂದ ಸೃಷ್ಟಿಯಾಗಿದೆ. ಶರಬಿ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಸಮುದ್ರ ತೀರ ಬೀಚ್ ಹೊನ್ನವಾರ ಸಮೀಪ ಮುರುಡೇಶ್ವರ. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಸಮೀಪ ಅಂಜಾದ್ವೀಪ, ದೇವಗಡ ಮತ್ತು ಕಾಂಚಿಗುಡ್ಡ ದ್ವೀಪಗಳು ಕಂಡುಬರುತ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಜಲವಿದ್ಯುತ್ ಹೈಡ್ರೋ ಪವರ್ ಪ್ಲಾಂಟ್ಗಳೆಂದರೆ ನಾಗಚಾರಿ, ಖಂದ್ರಾ ಮತ್ತು ಕೊಡಸಳ್ಳಿ ಸೋಪ ಕಾಳಿ ನದಿ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪ ನೇತ್ರಾಣಿ ಎಂಬ ದ್ವೀಪವಿದೆ. ಇಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಪಿಜಿನ್ ಐಲ್ಯಾಂಡ್ ಎನ್ನುವರು. ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖಾಸಗಿ ಕಂಪನಿಯಿಂದ ಸ್ಥಾಪನೆಗೊಂಡಿದೆ. 1919ರಲ್ಲಿ ಸ್ಥಾಪನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊರೊಕ್ಕೊ ದೇಶದ ಪ್ರವಾಸಿ ಇಬ್ನ ಬಟೋಟ ವಾಸವಾಗಿದ್ದನು. ಉತ್ತರ ಕನ್ನಡ ಜಿಲ್ಲೆಯು 1950ರಲ್ಲಿ ಮರಾಠರ ವಶವಾಗಿ ನಂತರ ಮೈಸೂರು ಸಂಸ್ಥಾನದ ವಶವಾಗಿ 1750ರಲ್ಲಿ ಮರಾಠರ ವಶವಾಗಿ ನಂತರ ಮೈಸೂರು ಸಂಸ್ಥಾನದ ವಶವಾಗಿ 1799ರಲ್ಲಿ ಬ್ರಿಟಿಷರ ವಶವಾಗಿ ನಂತರ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿ 1860ರಲ್ಲಿ ಮುಂಬೈ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಪಂಪನು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಕುರಿತು ತಾನು ಮತ್ತೆ ಮರಿದುಂಬೆಯಾಗಿ
ಕೋಗಿಲೆಯಾಗಿ ಇಲ್ಲೇ ಹುಟ್ಟ ಬರುವೆ ಎಂದು ಕೊಂಡಾಡಿದ್ದಾನೆ ಸ್ನೇಹಿತರೆ ಬನವಾಸಿಯನ್ನು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ದೇವಬಾಗ್ ಬೀಚ್ ಇದೆ. ಇದು ದೇವಮಾಲಾ ಜಲಪಾತ ಇದೆ. ಉತ್ತರ ಕನ್ನಡದ ಕೈಗಾ ಅಣುವಿದ್ಯುತ್ ಸ್ಥಾವರವು 2018ರಲ್ಲಿ 941 ದಿನಗಳ ಕಾಲ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಿ ಜಗತ್ತಿನಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಿದ ಅಣುಸ್ಥಾವರ ಎಂದು ದಾಖಲೆ ನಿರ್ಮಿಸಿದೆ. ಒಟ್ಟು 962 ದಿನಗಳು. ಉತ್ತರ ಕನ್ನಡ ಕಾರವಾರವು ಕರ್ನಾಟಕದ ಪಶ್ಚಿಮ ತುತ್ತ ತುದಿಯಾಗಿದೆ. ಉತ್ತರ ಕನ್ನಡವು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆಯಾಗಿದೆ ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಕುಮಟ, ಹೊನ್ನಾವರ ಮತ್ತು ಭಟ್ಕಳ ತಾಲೂಕುಗಳು ಕರಾವಳಿ ತೀರ ಹೊಂದಿವೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಶಿವನ ಮೂರ್ತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡು ಬೀಚ್, ಮಚಲಿ, ಕುಂಡ್ಲ, ಕಾಂಡ್ಲೆ, ಅಪ್ಸರಕೊಂಡ, ಮೌಂಟೇನ್ ಪಾರ್ಕ್, ಲೈಟ್ ಹೌಸ್, ಬಹ್ರೇನ್, ಚಾರಿ, ಕರಿಕಾಲ್, ಅಲ್ಫರ್ ರೋಡ್ ಮತ್ತು ನಿಕುಂಡ ಕೋಡಿಬಾಗ್ ಬೀಚ್ಗಳಿವೆ. ಉತ್ತರ ಕನ್ನಡ ಜಿಲ್ಲೆಯ ಬೇಲಿಕೇರಿ ಬಂದರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಸಾಗರಮಾಲಾ ಯೋಜನೆಯಲ್ಲಿ ಆಯ್ಕೆಯಾದ ಕರ್ನಾಟಕದ ಬಂದರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಂದರು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಸಿದ್ಧಿಯಾದ ಬಂದರಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ನಾಗಚಾರಿ ಡ್ಯಾಮ್, ಕೊಡಸಳ್ಳಿ ಡ್ಯಾಮ್ ಮತ್ತು ಕದ್ರಾ ಡ್ಯಾಮ್ ನಿರ್ಮಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿ ನದಿಗೆ ಬಂಗಾರ, ಕುಸುಮ ಫಾಲ್ಸ್ ಮತ್ತು ಅಪ್ಸರಕೊಂಡ ಫಾಲ್ಸ್ಗಳಿವೆ. ಅಘನಾಶಿನಿ ಮತ್ತು ಶರಾವತಿ ನದಿಗಳ ನಡುವೆ ಕಂಡುಬರುವ ಪಟ್ಟಣಗಳೆಂದರೆ ಉತ್ತರ ಕನ್ನಡದ ಕುಮಟ ಮತ್ತು ಹೊನ್ನಾವರಗಳು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಕಾಳಿ ನದಿ, ಅಂಕೋಲವು ಗಂಗಾವಳಿ ನದಿ, ಕುಮಟವು ಅಘನಾಶಿನಿ ನದಿ, ಹೊನ್ನಾವರವು ಶರಾವತಿ ನದಿ ಮತ್ತು ಭಟ್ಕಳವು ಶರಬಿ ನದಿಗಳ ದಡದ ಮೇಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತದ್ರಿ ಬಂದರಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ, ಸೋಪ, ಲೋಂಡಾ ಮತ್ತು ಉಸ್ಕುಂಡಗಳಲ್ಲಿ ಮ್ಯಾಂಗನೀಸ್ ಅದಿರು ದೊರೆಯುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿ ದಡದ ಮೇಲಿನ ಬನವಾಸಿ, ವೈಜಯಂತಿಪುರ, ಬೈಜೆಟಿಯನ್ ಇವು ಕಾದಂಬರ ರಾಜಧಾನಿಯಾಗಿದ್ದವು ಸ್ನೇಹಿತರೆ. ಇವು ಉತ್ತರ ಕನ್ನಡ ಜಿಲ್ಲೆಯ ಗೋಡ್ನಾಪುರ ಶಾಸನವು ಮಯೂರವರ್ಮನ ತಾತ ವೀರಶರ್ಮ ಎಂದು ಶಾಂತಿವರ್ಮನ ಮಗ ಮೃಗೇಶವರ್ಮ, ಮೃಗೇಶವರ್ಮನ ಮಗ ರವಿವರ್ಮ ಎಂದು ತಿಳಿಸುತ್ತದೆ. ಉತ್ತರ ಕನ್ನಡದ ಬನವಾಸಿಯ ಮಧುಕೇಶ್ವರ ದೇವಾಲಯವು ಸಿಂಹ ಲಾಂಛನ ವಾನರ ಧ್ವಜವಾಗಿ ಹೊಂದಿದ್ದ ಕರ್ನಾಟಕ ಆಳಿದ ಮೊದಲ ಮನೆತನ ಕಾದಂಬರ ಮನೆದೇವರಾಗಿತ್ತು. ಉತ್ತರ ಕನ್ನಡದ ಗೆರೆಸೊಪ್ಪದ ರಾಣಿ ಚನ್ನಭೈರಾದೇವಿ ಕಾಳು ಮೆಣಸಿನ ರಾಣಿ ಅಂತ ಬಿರುದು ಪೋರ್ಚುಗೀಸರನ್ನು ಎದುರಿಸಿದ್ದಳು ಸ್ನೇಹಿತರೆ. ಉತ್ತರ ಕನ್ನಡದ ಕುಮಟದಲ್ಲಿ ಗೋಡಂಬಿ ತಂತ್ರಜ್ಞಾನ ಪಾರ್ಕ್ ಇದೆ. ಕರ್ನಾಟಕ ಕೇಶವ್ ಡೆವಲಪ್ಮೆಂಟ್ ಕೋಆಪರೇಷನ್ ಲಿಮಿಟೆಡ್. ಕಾರವಾರದಲ್ಲಿ ಕೇಂದ್ರ ರಕ್ಷಣಾ ಇಲಾಖೆಯು ಸಾಗರ ಥಿಯೇಟರ್ ಕಾಂಪ್ಲೆಕ್ಸ್ ಸ್ಥಾಪಿಸಲು ನಿರ್ಧರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯು ಕಾಸರಗೋಡು ಬೀಚ್. ಇದು ಭಾರತದಲ್ಲಿ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಬೀಚ್ ಆಗಿದೆ. ಇತ್ತೀಚೆಗೆ ಸ್ನೇಹಿತರೆ ಕಾರವಾರದ ಮಚ್ಚಾಳಿ ಸಮೀಪ ಪತ್ತೆಯಾಗಿದೆ ಈ ಮೀನು. ಉದ್ದ ಕಣ್ಣಿನ ಏಡಿ ಪತ್ತೆ. ಇದಿಷ್ಟು ಆಗಿತ್ತು ಸ್ನೇಹಿತರೆ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಗಳ ಬಗ್ಗೆ ಮಾಹಿತಿ. ದಯವಿಟ್ಟು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದಕ್ಕಂಥ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸ್ನೇಹಿತರೆ.